ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ವಕ್ತಾರರಾದ ಸಂಜಯ್ ಪಾಟೀಲ್ ಕನಮಡಿ ಮಾತನಾಡಿ, ಕಾಂಗ್ರೆಸ್ ಪಕ್ಷದವರು ಯಾವ ರೀತಿ ಮಾತನಾಡುತ್ತಿದ್ದಾರೆ, ಹಿರಿಯಕ್ಕನ ಚಾಳಿ ಮನೆಯ ಮಂದಿಗೆಲ್ಲ ಎಂಬಂತೆ ಸೋನಿಯಾ ಗಾಂಧಿರವರು ಮೊದಲು ಅದಕ್ಕೆ ಪಾಯ ಹಾಕಿದವರು ಮೌತ್ ಕಾ ಸೌದಾಗರ್ ಮೋದಿ ಎಂದು. ಅದಕ್ಕೆ ಪೂರಕವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆವಾಗ ಸಾವಿನ ವ್ಯಾಪಾರಿ ಮೋದಿ ಪ್ರಧಾನಿಯಾದರೆ ರಕ್ತದೋಕುಳಿಯಾಗುತ್ತದೆ ಎಂದು. ದೊಡ್ಡವರೇ ಹೀಗೆ ಹೇಳಿದಾಗ ಮತ್ತೆ ಕೆಳಗಿನವರದೇನು ಸರತಿ ಸಾಲಿನಲ್ಲಿ ನಿಂತು ಹೇಳಲು ಪ್ರಾರಂಭಿಸಿದ್ದಾರೆ. ಇವರಿಗೆ ಯಾವ ಮಟ್ಟಕ್ಕೆ ಪದ ಬಳಕೆ ಮಾಡಬೇಕೆನ್ನುವ ಸಂಸ್ಕೃತಿ ಕೂಡ ಇಲ್ಲ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಶಿವರಾಜ್ ತಂಗಡಗಿರವರು ಇವರಿಗೆ ಸಂಸ್ಕೃತಿ ಮತ್ತು ಸಂಸ್ಕಾರ ಏನು ಎನ್ನುವುದೇ ಗೊತ್ತಿಲ್ಲ ಎಂದು ನನಗೆ ಅನಿಸುತ್ತದೆ ಎಂದು ಕಾಂಗ್ರೆಸ್ ಪಕ್ಷದ ವಿರುದ್ಧ ಕಿಡಿಕಾರಿದರು. ಬಹುಮುಖ್ಯವಾಗಿ ಹೇಳೋದು ಏನಪ್ಪಾ ಅಂದ್ರೆ, ಕಾಂಗ್ರೆಸ್ ಪಕ್ಷದವರು ಯಾವ ರೀತಿ ಮಾತಾಡಕತ್ತಾರಪ್ಪ, ಏನಂತಾರಲ್ಲ ಹಿರಿಯಕ್ಕನ ಚಾಳ ಮನೆಯವರಿಗೆಲ್ಲ ಅಂತ. ಹಂಗೆ ಸೋನಿಯಾ ಗಾಂಧಿ ಅವರು ಮೊದಲು ಅದಕ್ಕೆ ಪಾಯ ಹಾಕಿದ್ರು, ಮೌತ್ ಕಾ ಸೌದಾಗರ್ ಮೋದಿ ಅಂತ. ಅದಕ್ಕೆ ಪೂರಕವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಅವಾಗ ಸಾವಿನ ವ್ಯಾಪಾರಿ ಮೋದಿಯವರು ಪ್ರಧಾನಿ ಆದ್ರೆ ರಕ್ತದ ಓಕಳಿ ಆಗ್ತದಂತ. ಈಗ ದೊಡ್ಡವರ ಹಂಗೆ ಹೇಳಿದಾಗ ಮತ್ತೆ ಕೆಳಗಿನವ್ರದ್ದು ಏನು ಸರ್ತಿ ಸಾಲಿನಲ್ಲಿ ನಿಂತು ಹೇಳಕ್ ಪ್ರಾರಂಭ ಮಾಡ್ಬಿಟ್ರಿ ಎಲ್ಲ. ಇವತ್ತು ನೋಡ್ರಿ ಯಾವ ಮಟ್ಟಕ್ಕೆ ಪದ ಬಳಕೆ ಮಾಡ್ಬೇಕು ಅನ್ನುವಂತ ಸಂಸ್ಕೃತಿ ಕೂಡ ಇಲ್ಲ. ಸನ್ಮಾನ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಶಿವರಾಜ್ ತಂಗಡಗಿ ಅವ್ರಿಗೆ ಏನು ಸಂಸ್ಕೃತಿ ಅನ್ನೋದು ಗೊತ್ತಿಲ್ಲ, ಸಂಸ್ಕಾರ ಗೊತ್ತಿಲ್ಲ ಅಂತ ನನಗನ್ನಿಸ್ತು. ಮೈಕ್ ಮುಂದೆ ನಿಂತಾಗ ಹೆಂಗ್ ಮಾತಾಡ್ಬೇಕು ಅನ್ನೋದು ಒಂದು ಪದ್ಧತಿ, ಒಂದು ಚೌಕಟ್ಟನೆ ಮಾತಾಡ್ಬೇಕು. ಇವತ್ತು ವಿಶ್ವ ನಾಯಕ ಮೋದಿಯನ್ನು ಎಲ್ಲಾರು ಹೊಗಳುವಂತ ಸಮಯದಾಗ ಇವರಲ್ಲಿ ಏನು ಬಂಡವಾಳ ಇಲ್ಲ, ಬಾಯಿಗೆ ಬಂದಂಗೆ ಮಾತಾಡೋದು ಚಾಲು ಮಾಡಿ. ಮೊನ್ನೆ ನಡೆದ ಕಾರ್ಯಕ್ರಮದಾಗ ಹೇಳ್ತಾರ, ಯುವಕರಿಗೆ ಕಪಾಳ ಮೋಕ್ಷ ಮಾಡ್ಬೇಕು, ಮೋದಿ ಮೋದಿ ಅಂದವ್ರು ಯುವಕರಿಗೆ ಕಪಾಳ ಮೋಕ್ಷ ಮಾಡ್ಬೇಕು. ಇವ್ರ ಬ್ಯಾನರ್ದಾಗ ನೋಡ್ರಿ ಮಹಾತ್ಮ ಗಾಂಧಿ ಫೋಟೋ ಇರ್ತದ, ಮಾತೆತ್ತಿದ್ರ ಅಹಿಂಸೆ ಮಹಾತ್ಮ ಗಾಂಧಿ ಅಂತ. ಆದ್ರೆ ಇವ್ರು ಮಾಡೋದು ಏನಂದ್ರ ಸಂಪೂರ್ಣವಾಗಿ ವಿರುದ್ಧ ಮಾಡೋದು. ಯಾವುದೋ ಲೈನ್ ಅಲ್ಲಿ ಅಂತ ಏನೂ ಇಲ್ಲಿ ಮಾತಾಡೋರು. ಇದು ಯಾಕೆ ಹಾಕದಪ್ಪ ಅಂತಂದ್ರ ಅವರಲ್ಲಿ ಜನರ ಬಳಿ ಹೋಗಿ ನಾವು ಹಿಂಗಿಂಗ್ ಮಾಡಿ ಅಂತ ಹೇಳಕ್ ಏನು ಬಂಡವಾಳ. ಅವ್ರು 5 ದಶಕದಾಗ ಏನ್ ಮಾಡಿದ್ರು ನಾವು 1 ದಶಕದಾಗ ಮಾಡಿ ತೋರಿಸಿ. ಎಲ್ಲಾ ಕ್ಷೇತ್ರದಾಗ ಇವತ್ತು ಶಿಕ್ಷಣ ತಗೋರಿ, ಇವತ್ತು ಕೃಷಿ ಕ್ಷೇತ್ರದಲ್ಲಿ ತಗೋರಿ, ಸ್ಟಾರ್ಟ್ಅಪ್ಗಳನ್ನು ಉದಾಹರಣೆ ಹೇಳ್ತಾರೆ. ಆ ಭಾಷಣದಾಗ ಅವ್ರು ಅದೊಂದು ಮಾತು ಹೇಳ್ತಾರ, ಮೋದಿ 2 ಕೋಟಿ ಉದ್ಯೋಗವನ್ನು ಕೊಡ್ತೀನಿ ಅಂದಿದ್ರು. ಉದ್ಯೋಗ ಕೊಡ್ತೀವಿ ಅಂದ್ರೆ ಏನು ಎಲ್ಲರಿಗೂ ಸರ್ಕಾರಿ ನೌಕರಿ ಆದೇಶ ಕೊಡುವಂತಲ್ಲ, ಉದ್ಯೋಗ ಸೃಷ್ಟಿ ಮಾಡುವಂಥದ್ದು. ಇಡೀ ದೇಶಾದ್ಯಂತ ಏನು ಪದವೀಧರರು ಎಲ್ಲ ಶಿಕ್ಷಣ ಮುಗಿಸಿ ಹೊರಗೆ ಬರ್ತಾರ, ಅವರಿಗೆ ಎಲ್ಲಾದ್ರೂ ಒಂದು ಉದ್ಯೋಗ ಸಿಗ್ಬೇಕನ್ನುವಂಥದ್ದು ಒಂದು ವಾತಾವರಣ ನಾವು ಕ್ರಿಯೇಟ್ ಮಾಡುವಂಥದ್ದು ಮಾಡಿವಿ. 2014ಕ್ಕೆ 350 ಸ್ಟಾರ್ಟ್ಅಪ್ಗಳಿದ್ವು. ಇವತ್ತು ಮೊನ್ನೆ ಸ್ಟಾರ್ಟ್ಅಪ್ಗಳ ಮಹಾಕುಂಭ ಮೇಳ ಮಾಡಿದಾಗ ಎಷ್ಟು ಬಂದು ಗೊತ್ತಂದ್ರೆ 1.5 ಲಕ್ಷ ಸ್ಟಾರ್ಟ್ಅಪ್ಗಳು ಬಂದು. ಇದು ಏನ್ ತೋರಿಸ್ತದಪ್ಪ ಅಂತಂದ್ರೆ ನಮ್ಮ ಸರ್ಕಾರ ಸನ್ಮಾನ್ಯ ಮೋದಿ ಅವರು ಯಾವ ರೀತಿ ಕೆಲಸ ಮಾಡ್ಯಾರ ಅನ್ನುವಂಥದ್ದು ತೋರಿಸ್ತದೆ. ಮುಂದೆ ಇನ್ನೊಬ್ರು ಸಚಿವರು ಮಾತಾಡ್ತಾರ, ರೈತರ ಬಗ್ಗೆ ಮಾತಾಡ್ತಾರೆ. ಇನ್ನೊಬ್ರು ಸಚಿವರು ನಮ್ಮ ಪಕ್ಕದ ಜಿಲ್ಲೆಯವರು ಖರ್ಗೆ ಸಾಹೇಬ್ ಅವ್ರ ತಂದೆಯವ್ರಲ್ಲಿ ಕೂತ್ ಹೇಳ್ತಾರ, ಮೋದಿ ಅವರು ವಿಷ ಸರ್ಪ ಅಂತ. ಅವರು ಚಿರಂಜೀವಿಯಲ್ಲಿ ಮಂತ್ರಿಗಳು ಹೇಳ್ತಾರ, ಚೋರು ಗುರು ಚಾಂಡಾಳ ಶಿಷ್ಯ ಅಂತ. ಯಾರಿಗೆ ಚೋರ್ ಅಂತೀವಿ, ಯಾರಿಗೆ ಚಾಂಡಾಳ ಅಂತೀವಿ ಅನ್ನುವಂತ ಸ್ವಲ್ಪ ಆದ್ರೂ ಈ ಪರಿಕಲ್ಪನೆ ಬೇಡ. ನಿಮಗೊಂದು ವಿಷಯ ಹೇಳ್ತೀನಿ ನಾನು. ನಮ್ಮ ಭಾರತೀಯ ಜನತಾ ಪಕ್ಷದ ಸಂಸ್ಕೃತಿಗೆ ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿ ಹೆಂಗದ. ಮೊನ್ನೆ ನಮ್ದೊಂದು ಕಾರ್ಯಾಗಾರ ಮಾಡಿದ್ವಿ. ಹೊಸವಾಗಿ ನಿಯುಕ್ತಿಯಾದ ಎಲ್ಲ ವಕ್ತಾರರು ಹಾಗೂ ಮಾಧ್ಯಮ ಸಂಬಂಧಪಟ್ಟ ಸಂಚಾಲಕರು, ಸಹ ಸಂಚಾಲಕರು ಒಂದು ಕಾರ್ಯಾಗಾರ ಮಾಡಿದಾಗ ರಾಷ್ಟ್ರೀಯ ಮುಖ್ಯ ವಕ್ತಾರರು, ರಾಜ್ಯ ಮುಖ್ಯ ವಕ್ತಾರರು ಎಲ್ಲ ಬಂದಾಗ ಅವ್ರು ನಮ್ಗೆ ಏನು ಹೇಳಿದ್ರಪ್ಪ ಅಂತಂದ್ರೆ, ನಿಮ್ಮ ಮಾತಿನಲ್ಲಿ ಹಿಡಿತವಿರಲಿ, ಟೀಕೆ ಮಾಡುವುದು ಬೇರೆ, ಎದಕ್ಕೆ ಟೀಕೆ ಮಾಡಬೇಕು, ಹೆಂಗ್ ಮಾತಾಡಬೇಕು ಅನ್ನೋ ಪದ್ಧತಿ ಅದ. ಆ ಒಂದು ಲಕ್ಷ್ಮಣ ರೇಖೆ ನೀವು ಎಂದೂ ದಾಟಬಾರದು ಅಂತೇಳಿ ನಮಗೆ ತಿಳಿಸಿ ಕಳಿಸಿ. ಆದ್ರೆ ಇವರು ರಾಷ್ಟ್ರೀಯ ವಕ್ತಾರರು
ಮೊನ್ನೆ ಟೀಕೆ ತಾವು ಗಮನಿಸಿರ್ಬೋದು. ಇವತ್ತ ಹಿಮಾಚಲ ಪ್ರದೇಶದಾಗ ಒಂದು ಮಂಡಿ ಅಂತ ಒಂದು ಕ್ಷೇತ್ರ, ಲೋಕಸಭಾ ಕ್ಷೇತ್ರ ಹೆಡ್ ಕ್ವಾರ್ಟರ್. ಮಂಡಿ ಅಂದ್ರೆ ಏನಪ್ಪಾ ಅಂದ್ರ ನಮ್ಮ ಕನ್ನಡದಾಗ ನಾವು ಅನುವಾದ ಮಾಡಿದಾಗ ಮಾರುಕಟ್ಟೆ, ಅಥವಾ ಸಾಮಾನ್ಯವಾಗಿ ಮಾತಾಡೋದಾದ್ರೆ ಬಜಾರ್ ಅಂತ. ಮಂಡಿಗೆ ನಮ್ದ ಶ್ರೇಷ್ಠ ಕಲಾವಿದೆ ಕಂಗನಾ ರಣಾವತ್, ಅವಳನ್ನ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಅಂತ ಹೇಳಿ ನಾವು ಘೋಷಣೆ ಮಾಡಿ. ಸುಪ್ರಿಯ ಶ್ರೀನಾಥಿ ಅಂತ ಹೇಳಿ ಸಾಮಾನ್ಯ ಕಾರ್ಯಕರ್ತರಲ್ಲ, ರಾಷ್ಟ್ರೀಯ ವಕ್ತಾರೆ. ರಾಷ್ಟ್ರೀಯ ವಕ್ತಾರೆ ಅಂದ್ರೆ ಯಾವ ಘನತೆಯಿಂದ ಮಾತಾಡಬೇಕು, ಎಷ್ಟು ಅಚ್ಚುಕಟ್ಟಾಗಿ ಮಾತಾಡಬೇಕು ಅನ್ನುವಂಥದ್ದು ನಮಗೆಲ್ಲ ಗೊತ್ತದ, ಅವ್ರಿಗೆ ಅಂಕೂ ಗೊತ್ತ. ಅವರ ಒಂದು ರಣಾವತ್ತೊಂದೊಂದು ಫೋಟೋ ತಗೊಂಡು ಇನ್ಸ್ಟಾಗ್ರಾಮು ಹಾಗೂ ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ಫೋಟೋ ಹಾಕ್ತಾರ. ಕೆಳಗೆ ಏನು ಬರೀತಾರ ನನಗೆ ಹೇಳಕ್ಕೂ ಬಹಳ ಕೆಟ್ಟ ಅನಿಸ್ತದ, ನೋವಾಕ. ಮಂಡಿ ಮೇ ಕ್ಯಾ ಭಾವ್ ಚಲ್ ರಹಾ ಹೈ. ಇವತ್ತು ಒಬ್ಬ ಕಲಾವಿದೆ ಬೇರೆ ಬೇರೆ ಆಕೆಗೆ ಸಂಬಂಧಪಟ್ಟ ಯಾವ ಪಾತ್ರಕ್ಕೆ ಅನುಗುಣವಾಗಿ ಆಕಿ ಬಟ್ಟೆ ಧರಿಸಿರ್ತಾಳೆ. ಇವತ್ತು ಒಬ್ಬಕ್ಕೆ ತಂಗಿಯಾಗಿ ಪಾತ್ರ ಮಾಡ್ತಾಳ, ತಾಯಿಯಾಗಿ ಮಾಡ್ತಾಳ, ಸೊಸೆಯಾಗಿ ಮಾಡ್ತಾಳ, ವಿದ್ಯಾರ್ಥಿಯಾಗಿ ಮಾಡ್ತಾಳ, ವೇಶ್ಯೆಯಾಗಿ ಮಾಡ್ತಾಳ, ಹಾಗೂ ವಿಲನ್ ಆಗಿ ಮಾಡ್ತಾಳ. ಅದೇ ರೀತಿ ಗ್ಲಾಮರಸ್ ಆಗಿರುವಂತ ಬಟ್ಟೆಗಳನ್ನು ಧರಿಸಿ ಕೂಡ ಪಾತ್ರಗಳನ್ನು ಮಾಡಿರ್ತಾರೆ. ಆದ್ರೆ ಒಬ್ಬ ಮಹಿಳೆಯಾಗಿ ಇವ್ರು ಮಾತಾಡೋದು ಸರಿ, ಆ ರೀತಿ ಪೋಸ್ಟ್ ಹಾಕ್ತಾರ. ಆಮೇಲೆ ಏನು ಕ್ಲಾರಿಫಿಕೇಶನ್ ಕೊಡ್ತಾರಪ್ಪ ಅಂತಂದ್ರ, ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಮಾಡೋರು ಬಹಳಷ್ಟು ಜನರಿಗೆ ನಾ ಪಾಸ್ವರ್ಡ್ ಕೊಟ್ಟಿನಿ, ಅದು ಯಾರು ಪೋಸ್ಟ್ ಮಾಡ್ಯಾರ ನಂಗೆ ಗೊತ್ತಿಲ್ಲ ಅಂತ. ಒಬ್ಬ ರಾಷ್ಟ್ರೀಯ ಪಕ್ಷದ ರಾಷ್ಟ್ರೀಯ ವಕ್ತಾರೆ ಇಷ್ಟು ಬೇಜವಾಬ್ದಾರಿಯಾಗಿ ಒಬ್ಬ ಹೆಣ್ಣಿನ ಬಗ್ಗೆ ಮಾತಾಡ್ತಾರಪ್ಪ ಅಂತಂದ್ರ ಇವ್ರ ಪಕ್ಷ ಯಾವ ಮಟ್ಟಕ್ಕೆ ಕುಸಿದದ, ಯಾವ ಮಟ್ಟಕ್ಕೆ ಇವ್ರು ಇಳಿದಾರ ಅನ್ನೋದು ಇಲ್ಲಿ ತೋರಿಸ್ತದೆ. ಇದಕ್ಕೆ ಪೂರಕವಾಗಿ ಮತ್ತ ಇನ್ನೊಬ್ರು ಗುಜರಾತಿನ ಕಾಂಗ್ರೆಸ್ ಮುಖಂಡರು ಅವರೊಂದು ಸಾಮಾಜಿಕ ಜಾಲತಾಣದಾಗ ಹಾಕ್ತಾರೆ. ಇದೇ ಪೋಸ್ಟಕ್ಕೆ ರೀಪೋಸ್ಟ್ ಮಾಡಿ ಹಾಕ್ತಾರೆ. ಅದನ್ನ ಬಾಯಿಲಿ ಹೇಳಾಕ ಹೋಗಂಗಿಲ್ಲ. ಮಂಡಿ ಮೇ RAN ಅಂತ ನನ್ನ ಬಾಯಿಲಿ ಹೇಳಕ್ ಹೋಗಂಗಿಲ್ಲ. ಅಷ್ಟ ಕನಿಷ್ಠ ಪದ ಬಳಕೆ ಮಾಡುವಂತ ಕಾಂಗ್ರೆಸ್ ನಾಯಕ. ಇವ್ರಿಗೆ ಏನಾಗ್ಯದಪ್ಪ ಅಂತಂದ್ರ ಇವರಲ್ಲಿ ಏನು ಬಂಡವಾಳ ಇಲ್ಲ, ಏನು ಕೆಲಸನೂ ಮಾಡಿಲ್ಲ. ಅದಕ್ಕೆ ಕೊನೆಯ ಅಸ್ತ್ರ, ಎಲ್ಲಾ ಅಸ್ತ್ರಗಳು ಮುಗಿದ ಮೇಲೆ ಕೊನೆಯ ಅಸ್ತ್ರ ಏನಪ್ಪಾ ಅಂದ್ರ ಇಂಥ ಚಿಲ್ಲರೆ ಮಾತಾಡಕ್ಕೆ ಹೋಗಿ. ಯಾವತ್ತು ರಾಜಕಾರಣದಾಗ ಟೀಕೆ ಟಿಪ್ಪಣಿಗಳು ಇರ್ತಾವ. ವಿರೋಧ ಪಕ್ಷದವರು ಹಂಗೆ ಮಾಡೋದು. ಇವತ್ತು ನಮ್ಮ ವಿರೋಧ ಯಾರೇ ಇದ್ರು ನಾವು ವಿರೋಧನ ಮಾಡ್ಲೇಬೇಕು. ಅದಕ್ಕೂ ಆದ್ರೂ ಒಂದು ಚೌಕಟ್ಟು ಬಿಟ್ಟು ನಾವು ಮಾತಾಡಿದ್ರೆ ಏನ್ ತೋರಿಸ್ತದಪ್ಪ ಅಂತಂದ್ರ ಎಲ್ಲಾ ರೀತಿ ಇವ್ರು ಕುಗ್ಗಿ ಹೋಗ್ಯಾರ, ಇವರಿಗೆ ಸೋಲ ಇವ್ರ ಕಣ್ಣು ಮುಂದೆ ಕಾಣ್ಲಕತ್ತದ ಅನ್ನುವಂಥದ್ದು ನನಗೆ ಅನಿಸ್ತದೆ. ಇವರ ಇಂಡಿ ಗ್ರೂಪಿನ ಇನ್ನೊಬ್ಬ ಸದಸ್ಯ DMKನ ಪಶುಸಂಗೋಪನಾ ಒಬ್ಬ ಸಚಿವ ಅನಿತಾ ಸುಬ್ರಹ್ಮಣ್ಯಮ್ಮ, ತಮಿಳುನಾಡಿನ ಪಶುಸಂಗೋಪನಾ ಸಚಿವ, ಅವ ಹೇಳ್ತಾನ ಮೋದಿಯವರ ತಾಯಿ ಬಗ್ಗೆ ಮಾತಾಡ್ತಾನೆ. ಕಾಮರಾಜರ ವಿಷಯ ತಗೊಂಡು ಮೋದಿಯವರ ಭಾಷಣ ಮಾಡಿದಾಗ ಮೋದಿಯವರ ತಾಯಿ ಬಗ್ಗೆ ಇವ್ರು ಏನ್ ಕೂಟ, ಇವ್ರು ಏನ್ ಪಕ್ಷ. ಯಾವಾಗಲೂ ಒಂದು ಪಕ್ಷಕ್ಕೆ ಒಂದು ಒಳ್ಳೆ ಮಿಷನ್ ಇರಬೇಕು, ಒಂದು ಒಳ್ಳೆ ವಿಷನ್ ಇರಬೇಕು. ಇವ್ರಿಗೆ ಎರಡೂ ಇಲ್ಲ. ಇವ್ರಿಗೆ ಕಾರ್ಯಕ್ರಮನೂ ಇಲ್ಲ, ಗುರಿನೂ ಇಲ್ಲ. ಇವ್ರು ದಿಕ್ಕ ಬೇರೆ ಕಡೆ ಹೊಂಟು. ಯಾಕಪ್ಪ ಅಂತಂದ್ರ ಎಲ್ಲಿ ಹೋದಲ್ಲಿ ಮೋದಿಯವರ ಕಾರ್ಯಕ್ರಮದ ಬಗ್ಗೆ ಗುಣಗಾನ ಆಗಕತ್ತದ. ಯುವಕರು ಸಂಪೂರ್ಣವಾಗಿ ಮೋದಿಯವರ ಪರವಾಗದ. ಇವತ್ತು ಹೊಸ ಮತದಾರ ಸುಮಾರು 2 ಕೋಟಿ ಮತದಾರದ, ಸಂಪೂರ್ಣವಾಗಿ 2 ಕೋಟಿ ಮತದಾರರು ಮೋದಿ ಅನ್ನಕತ್ತಾರ. ಅದು ಇವ್ರಿಗೆ ನೋವಾಗ್ಯದ. ಅದಕ್ಕೆ ಶಿವರಾಜ್ ತಂಗಡಗಿ ಆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಇವತ್ತು ಸಾಮಾನ್ಯವಾಗಿ ಎಲ್ಲೇ ನೋವಾದ್ರ ನಾವು ಮೇಲಿನವ್ರ ಕಡೆ ಹೋಗ್ತೀವಿ. ಇವತ್ತ ರಾಜ್ಯದ ಮುಖ್ಯಮಂತ್ರಿಗಳ ಬಳಿ ಹೋಗಪ್ಪೇನೇ ಇಲ್ಲ, ಯಾರು ಹೋಗಪ್ಪಿ ಹಂಗಾಗಿ. ಯಾಕಂದ್ರೆ ಅವ್ರ ಭಾಷೆನೂ ಅವರು ಹಳಿ ತಪ್ಪಿಬಿಟ್ಟಾರ. ಇವತ್ತ
ಹಿಂದಿನ ಅವಧಿದಾಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರು ಹೆಂಗಿದ್ರು, ಈಗಿನ ಅವಧಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಅವಧಿದಾಗ ಹೆಂಗ ಅದಾರಪ್ಪ ಅಂತಂದ್ರೆ ಆ ವ್ಯತ್ಯಾಸ ನೋಡಿದ್ರೆ, ಗಮನಿಸಿದ್ರೆ ಅಜಗಜಾಂತರ ವ್ಯತ್ಯಾಸ. ಅವ್ರಿಗೆ ಭಾಳ ನೋವು, ಅವ್ರಿಗೆ ಭಾಳ ತೊಂದರೆ ಅದ. ಯಾಕಂದ್ರೆ ಭಾವಿ ಮುಖ್ಯಮಂತ್ರಿಗಳು ಬೇರೆ ಅದ, ಸೂಪರ್ CMಗಳು ಬೇರೆ ಅದಾರ, ಶ್ಯಾಡೋ CMಗಳು ಬೇರೆ ದಿಲ್ಲಿದಾಗ ಕೂತಾರ. ಸಂಪೂರ್ಣ ಕಂಟ್ರೋಲ್ ಅದ, ಅವ್ರಿಗೆ ಕಂಟ್ರೋಲ್ ತಪ್ಪಿಬಿಟ್ಟು ಅವ್ರು ಹೇಳ್ತಾರ ಭಾರತೀಯ ಜನತಾ ಪಕ್ಷದವ್ರ ಮನೆ ಹಾಳಾಗಲಿ ಅಂತ. ಇವತ್ತು ನಾ ಸನ್ಮಾನ್ಯ ಹಿರಿಯರ ಕೇಳಕ್ಕೆ ಇಚ್ಛೆ ಪಡ್ತೀನಿ, ಭಾರತೀಯ ಜನತಾ ಪಕ್ಷದ ಗುರುತಿಗೆ ಬಟನ್ ಒತ್ತಿದವರು 42 ಕೋಟಿ ಜನ, 42 ಕೋಟಿಗೂ ಅಧಿಕ, ಸುಮಾರು 42 ಕೋಟಿ ಜನ. ಸೊ 42 ಕೋಟಿ ಜನನು ಮನೆ ಹಾಳಾಗಬೇಕು ಅನ್ನುವಂಥದ್ದು ಇವ್ರದ್ದು. ಆ 42 ಪ್ಲಸ್ ಕೋಟಿ ಜನ ಕಮಲ ಚಿನ್ನಕ್ಕೆ ಬಟನ್ ಒತ್ತಿದ್ದು ಯಾಕಪ್ಪ ಅಂತಂದ್ರೆ, ಮೋದಿಯವರ ಅಭಿವೃದ್ಧಿ ಕಾರ್ಯ, ಭಾರತೀಯ ಜನತಾ ಪಕ್ಷದ ವಿಚಾರಧಾರೆ, ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮ. ಇವರು ಮನೆ ಹಾಳಾಗ್ಲಿ ಅಂತಾರ, ಇವ್ರ ಮನೆ ಹಾಳು ಮಾಡೋರು ಇವರು ದೇಶ ಕಟ್ತಾರ. ಇಂಥ ಮನಸ್ಥಿತಿ ಕಾಂಗ್ರೆಸ್ ಆಗ್ಯದ. ನಾವು ಭಾರತೀಯ ಜನತಾ ಪಕ್ಷದವರು ಇದನ್ನು ಉಗ್ರವಾಗಿ ಖಂಡಿಸ್ತೀವಿ. ಈಗ ಶಿವರಾಜ್ ತಂಗಡಿಗೆ ಅವರು ಒಂದು ಮಾತು ತಮ್ಮ ರಿಪ್ಲೈ ಕೊಟ್ಟರು. ಏನಪ್ಪಾ ಅಂತಂದ್ರೆ, ನಾವು ಉತ್ತರ ಕರ್ನಾಟಕ ಭಾಷೆದಾಗ ಸಾಮಾನ್ಯವಾಗಿ ನಾ ಹೇಳಿನಿ ಅಂತೇಳಿ. ಶಿವರಾಜ್ ತಂಗಡಿಗೆ ಅವರೇ, ನಾವು ಉತ್ತರ ಕರ್ನಾಟಕದವ್ರೆ, ನಮ್ಮ ಭಾಷೆಯನ್ನು ಭಾಳ ಚಂದದ, ಬಳಕೆ ಮಾಡ್ಬೇಕು, ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡ್ಬೇಕು, ಮೈಕ್ ಮುಂದೆ ಕ್ಯಾಮ್ರಾ ಮುಂದೆ ಏನು ಮಾತಾಡ್ಬೇಕು ಅಷ್ಟೇ ಮಾತಾಡ್ಬೇಕು. ನಮ್ಮಲ್ಲಿ ಸಾಮಾನ್ಯವಾಗಿ ನಾವು ಉತ್ತರ ಕರ್ನಾಟಕದವ್ರ ಭಾಷೆ ನಾವು ಪ್ರಯೋಗ ಮಾಡಿದೀವಿ ಅಂತಂದ್ರೆ, ಅದು ಮಾಧ್ಯಮದಾಗ ಹೋಯ್ತು ಅಂತಂದ್ರೆ ಅದ್ರ ಪರಿಣಾಮ ಏನಾಗ್ತದನು ಅಂತ ಗಾಂಭೀರ್ಯತೆ ಕೂಡ ಇಲ್ಲ. ನೀವು ಉತ್ತರ ಕರ್ನಾಟಕದವ್ರು ಅಂತ ಹೇಳ್ತೀವಿ, ನಾವು ಉತ್ತರ ಕರ್ನಾಟಕದವ್ರು, ನಾವು ಮಾತಾಡೋ ಶೈಲಿ ಬೇರೆ, ನೀವು ಮಾತಾಡೋ ಶೈಲಿ ಬೇರೆ. ಯಾಕೆ ಇದಕ್ಕೆ ಉತ್ತರ ಕರ್ನಾಟಕ ಪದ ಅನ್ನುವಂಥದ್ದು ನಾವು ತರ್ತೀರಿ ಯಾಕೆ ಅನ್ನುವಂಥದ್ದು ಈ ಪತ್ರಿಕಾಗೋಷ್ಠಿ ಮುಖಾಂತರ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಒಂದು ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳ್ಳೋದೇನಂದ್ರೆ, ಇನ್ನು ಹಿತವಾಗಿ ಮಿತವಾಗಿ ಕಾಂಗ್ರೆಸ್ ನಾಯಕರು ಮಾತಾಡ್ಬೇಕಂತೇಳಿ ನಾನು ವಿನಂತಿ ಮಾಡ್ತೀನಿ. ಇಲ್ಲ ಅಂತಂದ್ರೆ ನಾವು ಉಗ್ರವಾದ ಹೋರಾಟಕ್ಕೆ ಇಳಿಬೇಕಾಗ್ತದ, ನಾವಿನ್ನು ಸುಮ್ ಕುಂಡ್ರುದಿಲ್ಲ ಅನ್ನುವಂಥದ್ದು ಒಂದು ವಿಷಯ. ಇನ್ನೂ ಒಂದು ಏನಪ್ಪಾ ಅಂತಂದ್ರೆ, ಈಗ ಒಂದು 2-3 ದಿವಸದಿಂದ ನಮ್ಮ ಕಾಂಗ್ರೆಸ್ ವಕ್ತಾರರು ಹಾಗೂ NCP ವಕ್ತಾರರು 1-2 ವಿಷಯ ತೆಗೆದು, ಎಲೆಕ್ಟ್ರಾಲ್ ಬಾಂಡ್ ಅಂತ. ಇವ್ರಿಗೆ ಯಾಕೆ ನೋವಾಗ್ಯದಪ್ಪ ಅಂತಂದ್ರೆ, ಹಿಂದಕ್ಕೆ ವ್ಯವಸ್ಥೆ ಹೆಂಗಿತ್ತು ಅಂದ್ರೆ, ಸಾಮಾನ್ಯವಾಗಿ ಚುನಾವಣೆ ನಡಿಬೇಕಾದ್ರೆ ಗೊತ್ತಿದ್ದ ಸಂಗತಿ, ಖರ್ಚಿನ ಒಂದು ಬಾಬತ್ತಿರ್ತದೆ. ಹಿಂದಕ್ಕೆ ಇವರು ರಾಜಕಾರಣ ಅಗದಿ ಜೋರು ಮಾಡೋ ಹೊತ್ನಾಗ ಹೆಂಗಿತ್ತಂದ್ರೆ, ಎಲ್ಲೆಲ್ಲಿದೋ ದುಡ್ಡು ಬರ್ತಿತ್ತು, ಅದಕ್ಕೆ ಬ್ಲ್ಯಾಕ್ ಮನಿ ಅಂತಿದ್ದು. ಯಾರ್ಯಾರೋ ಎಲ್ಲೆಲ್ಲೋ ಕೊಡ್ತಿದ್ರು, ಯಾರಿಗೆ ಕೊಡ್ತಿದ್ರು ಗೊತ್ತಾಕಿದ್ದಿಲ್ಲ, ಎಷ್ಟು ಕೊಡ್ತಿದ್ರು ಗೊತ್ತಾಕಿದ್ದಿಲ್ಲ, ಹೆಂಗೆ ಕೊಡ್ತಿದ್ರು ಗೊತ್ತಾಕಿದ್ದಿಲ್ಲ. ಮುಂದೆ ಅದು ಎಷ್ಟು ಬಳಕೆ ಆಕೈತೆ ಅನ್ನೋದು ಲೆಕ್ಕಿಲ್ಲ. ಮುಂದೆ ಚುನಾವಣೆ ಆದಮೇಲೆ ಅದು ಯಾವ ರೀತಿ ಬೇರೆ ಕಡೆ ಅದು ಗುಂತಾವಣೆ ಹಾಕೋದು ಅನ್ನೋಸಕ್ಕೆ ಯಾರಿಗೆ ಹತ್ತಿರಲಿಲ್ಲ. ಅದಕ್ಕೆ ಸನ್ಮಾನ್ಯ ಅರುಣ್ ಜೇಟ್ಲಿ ಅವರು ಲೋಕಸಭೆದಾಗ ಒಂದು ಮಾತು ಹೇಳಿದ್ರು. ಇವತ್ತು ನಾವು ಸಾಮಾನ್ಯವಾಗಿ ನಾವು ನೋಡ್ತೀವಿ, ಅಭಿವೃದ್ಧಿ ಹೊಂದಿದ ಪ್ರಜಾಪ್ರಭುತ್ವ ದೇಶದಲ್ಲಿ ಫಂಡ್ ರೇಸಿಂಗ್ ಇವೆಂಟ್ ಅಂತ ಹೇಳಿ ಮಾಡ್ತಾರೆ. ಚುನಾವಣೆ ಅಭ್ಯರ್ಥಿ ಘೋಷಣೆ ಆದಮೇಲೆ ಪಕ್ಷದವ್ರು ಕೂಡಿ ಪ್ರತಿಯೊಂದು ಕಡೆ ಅಡ್ಡಾಡಿ ಫಂಡ್ ರೇಸಿಂಗ್ ಇವೆಂಟ್ ಅಂತ ಮಾಡಿ, ಅದಕ್ಕೆ ಒಂದು ಖಾತೆಯನ್ನು ತೆರೆದು ಆ ಖಾತೆಗೆ ಚುನಾವಣೆಗೋಸ್ಕರ ಫಂಡ್ ರೇಸಿಂಗ್ ಇವೆಂಟ್ ಮಾಡಿ ಜಮಾ ಮಾಡ್ತಾರೆ. ಆ ಒಂದು ದಿಕ್ಕಿನ ಇವತ್ತು ದುಡ್ಡು ಎಲ್ಲಿಂದ ಬಂತು, ಯಾರಿಗೆ ಬಂತು, ಖಾತೆಗೆ ಬರಲಿ, ಏನಿದ್ರು ಯಾರು ಕೊಟ್ಟಾರ ಅವ್ರ ಬ್ಯಾಲೆನ್ಸ್ ಶೀಟ್ದಾಗ ಎಲೆಕ್ಟ್ರಾಲ್ ಬಾಂಡ್ ಅದ, ಎಷ್ಟು ಕೊಟ್ಟಾರ ಅನ್ನೋದು ಗೊತ್ತಾಗಲಿ ಅನ್ನುವಂಥ ದೃಷ್ಟಿಯಿಂದ ಅರುಣ್ ಜೇಟ್ಲಿ ಅವರ ಅವತ್ತು ಎಲೆಕ್ಟ್ರಾಲ್ ಬಾಂಡನ್ನು ಬಗ್ಗೆ ಮಾತಾಡಿದ್ರು. ಅದೇ ರೀತಿ ಎಲೆಕ್ಟ್ರಾಲ್ ಬಾಂಡ್ಗಳು ಕೂಡ SBI ಮುಖಾಂತರ ಸಂಗ್ರಹಣೆ. ಇವತ್ತು ಭಾರತೀಯ ಜನತಾ ಪಕ್ಷದ ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಇವ್ರು ಮಾತಾಡ್ತಾರ. ಇವ್ರು ಇಂಡಿ ಕೂಟದ ಒಟ್ಟು ಎಲೆಕ್ಟ್ರಾಲ್ ಬಾಂಡ್ ನಾವು ಲೆಕ್ಕ ಹಾಕಿದಾಗ ಅದಕ್ಕೆ ಏನು ಉತ್ತರ ಕೊಡ್ತಾರೆ? ಅದಕ್ಕೆ ಗೊತ್ತಿರಲಿಲ್ಲ. ಇವತ್ತು ರಾಷ್ಟ್ರೀಯ ಪಕ್ಷ, ಇವತ್ತು ನಾವು 300+ ನಾವು MP ನಮ್ಗಿಷ್ಟು ಎಲೆಕ್ಟ್ರಾಲ್ ಬಾಂಡ್ ಮುಖಾಂತರ ದುಡ್ಡು ಬರ್ತದೆ. ಆದ್ರೆ ಇವರು ಸಣ್ಣ ಸಣ್ಣ ಪಕ್ಷ. ಇವತ್ತು ನಾವು TMC BRS ತಗೊಂಡಾಗ ಅವ್ರ ಅಂಕಿ ನೋಡಿದ್ರೆ
ಶಾಕ್ ಆಗುವಂಗ. ಅದರ ಬಗ್ಗೆ ಯಾರು ಎಂಡಿ ಕೂಡ್ದವ್ರು ಮಾತಾಡೋದು. ಆತ್ಮಾವಲೋಕನ ಮಾಡ್ಕೋಬೇಕು. ಯಾಕೆ ಎಲೆಕ್ಟ್ರಾಲ್ ಬಾಂಡ್ ತಂದೀವಿ, ಅದು ಯಾವ ಉದ್ದೇಶಕ್ಕೆ ತಂದೀವಿ? ಈ ಒಂದು ವ್ಯವಸ್ಥೆಯನ್ನು ಸ್ವಚ್ಛ ಮಾಡೋ ಸಲುವಾಗಿ ನಾವು ತಂದೀವಿ ಹೊರತು ಇದು ಬ್ಲ್ಯಾಕ್ ಮನಿ ಇಲ್ಲಿ ಬಂದು ಚುನಾವಣೆದಾಗ ಅಡ್ಡ ತಿಡ್ಡ ಪ್ರಯೋಗ ಆಗಬಾರ ಅನ್ನುವಂಥದ್ದು ಒಂದು ಉದ್ದೇಶ. ಅದಕ್ಕೆ ನಿಮ್ಮದೊಂದು ಏನದ ಅಂಕಿ ಸಂಖ್ಯೆ ನೀವು ನೋಡಿಕೊಂಡು ಮಾತಾಡ್ಬೇಕಂತೇಳಿ ನಮ್ಮ ಕಾಂಗ್ರೆಸ್ಸಿನ ಸ್ನೇಹಿತರು ಹಾಗೂ NCP ಸ್ನೇಹಿತರಿಗೆ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಕೇಳ್ಕೊಳ್ತೀನಿ. ಸರ್, ಈಗ ಶಿವರಾಜ್ ತಂಗಡಿಗೆ ಅವರು ಕಪ್ಪಾಳಿ ಕೊಡ್ರಿ ಅಂತ ಹೇಳಿದ್ದಾರೆ. ಪ್ರಮೋದ್ ಮುತಾಲಿಕ್ ಅವರು ಮೋದಿ ಹೆಸರು ಹೇಳ್ಕೊಂಡು ಮನೆ ಬರೋರಿಗೆ ಚಪ್ಪಲಿಗೆ ಹೊಡೀರಿ ಅಂತ ಹೇಳಿದ್ರು. ಎಲ್ಲ ತಮ್ಗೆ ಗೊತ್ತಿರ್ಬೋದು. ಹಿಂದುತ್ವದ ಪ್ರಬಲ ಚಿಂತಕರು, ಹಿಂದುತ್ವವಾದಿಗಳು, ಹಿಂದುತ್ವ ಸಂಘಟನೆಯ ಪ್ರತಿಪಾದಕರು ಮುತಾಲಿಕ್ ಅವರು ಮೋದಿ ಹೆಸರು ಹೇಳ್ಕೊಂಡು ಮನೆ ಬರೋರಿಗೆ ಚಪ್ಪಲಿಗೆ ಹೊಡ್ರಿ ಅಂತ ಬಹಿರಂಗವಾಗಿ ಕರೆ ಕೊಟ್ಟರು. ಸರಿ, ನಾವು ಭಾರತೀಯ ಜನತಾ ಪಕ್ಷದವರು, ನಾವು ಭಾರತೀಯ ಜನತಾ ಪಕ್ಷದ ಏನಾದ್ರು ಸಂಬಂಧಪಟ್ಟ ಎಲ್ಲಿ ಖಂಡಿಸ್ಬೇಕು? ನಾವು ಖಂಡಿಸೇ ಇರ್ತೀವಿ ಸರ್. ನಾವು ಖಂಡಿಸಿಲ್ಲ ಅಂತಿಲ್ಲ, ಖಂಡಿಸೀವಿ. ಇಲ್ಲ, ಈಗ ನಿಮ್ಮ ಬಿಜೆಪಿ ಶಾಸಕರೇ ಬಸವನಗೌಡ ಪಾಟೀಲ್ ಈಗ ಮುತಾಲಿಕ್ ಅವರ ಹೇಳಿಕೆಗೆ ಒಂದು ಪ್ರತಿಭಟನೆ ಮಾಡ್ಲಿಲ್ಲ ಸರ್ ಯಾವ ಬಿಜೆಪಿ ಅವರು? ಪ್ರತಿಭಟನೆ ಮಾಡಿದ್ದು ನಂಗೆ ಗೊತ್ತಿಲ್ಲ, ಆದ್ರೆ ಖಂಡಿಸಿದ್ದು ಮಾತ್ರ ನಂಗೆ ಗೊತ್ತಿದೆ. ಕಾಂಗ್ರೆಸ್ನವ್ರು ಕಪಾಳಿ ಹೊಡಿತೀನಿ ಅಂದ ಕೂಡಲೇ ನೀವು ಪ್ರತಿಭಟನೆ ಮುಂದೆ ಉಗ್ರ ಹೋರಾಟ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಿ. ಮುತಾಲಿಕ್ ಅವ್ರು ಅಷ್ಟು ಕಠೋರ ಪದ ಬಳಸಿದ್ರೆ ಯಾಕೆ ನೀವು ಹೋರಾಟ, ಪ್ರತಿಭಟನೆ ಅದಕ್ಕೊಂದು ಚಕಾರ ಎತ್ತೋ ಕೆಲಸ ಆಗ್ಲಿಲ್ಲ? ಈಗ ರಾಷ್ಟ್ರೀಯ ಪಕ್ಷ, ನಮ್ಮ ವಿರೋಧ ಪಕ್ಷ, ರಾಷ್ಟ್ರೀಯ ಪಕ್ಷದವರು ನಮ್ಮ ವಿರುದ್ಧ ಚುನಾವಣೆ ಮಾಡ್ತಾರ. ಅವ್ರ ಜೋಡಿ ಅವ್ರು ನಮಗೆ ಈ ರೀತಿ ನಿರಂತರವಾಗಿ ಟೀಕೆ ಮಾಡಕತ್ತಾರ ಅಂತ ಹೇಳಿ ನಾವು ಅದಕ್ಕೆ ನಾವು ಇವತ್ತ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಅವ್ರಿಗೆ ನೀವು ಸರಿ ಮಾಡ್ಕೋರಿ, ತಿದ್ಕೋರಿ ಅನ್ನುವಂಥದ್ದು ನಾವು ಆಗ್ರಹ ಮಾಡ್ಲಕತ್ತೀವಿ. ಇವತ್ತು ಅವ್ರಿಗೂ ಕೂಡ ನಾವು ಮಾಡೀವಿ. ಮತ್ತು ಅದನ್ನ ಅದೇ ರೀತಿ ಮುಂದುವರಿಸಿದ್ರೆ ಅಲ್ಲಿ ಕೂಡ ಪ್ರತಿಭಟನೆ ತಾವು ಕಾಣ್ಬೋದು. ಅಲ್ಲ, ಹೇಳಿ ಬಹಳ ದಿನ ಆಯ್ತು ಈವರೆಗೂ. ಅಲ್ಲ, ಅದು ಮುಂದುವರಿಸಿಲ್ಲ, ಖಂಡಿಸೀವಿ. ಆ ಮಟ್ಟಕ್ಕೆ ಖಂಡಿಸೀವಿ. ಅದನ್ನ ಅಲ್ಲೇ ಡ್ರಾಪ್ ಆದ್ಮೇಲೆ ನಾವು ಬಿಟ್ಬಿಡ್ತೀವಿ. ಇವತ್ತು ತಂಗಡಿಗೆ ಅವರಾಗ್ಲಿ, ಬೇರೆ ಕಾಂಗ್ರೆಸ್ ನಾಯಕರಾಗ್ಲಿ ಬಿಟ್ರೆ ನಾವು ಬಿಟ್ಬಿಡ್ತೀವಿ. ಆದ್ರೆ ನಿರಂತರವಾಗಿ ಮೌತ್ ಕಾಸ್ ಹೋದಾಗಾರ ಅಂತ ಹಿಡ್ಕೊಂಡು ಪ್ರಾರಂಭ ಆಗಿದ್ದು ಇನ್ನೂ ಹಂಗೆ ಕಂಟಿನ್ಯೂ ಆದಾಗ ಮನುಷ್ಯರಿಗೂ ಒಂದು ತಾಳ್ಮೆ ಅನ್ನೋದು ಇರ್ತದೆ. ಆ ತಾಳ್ಮೆ ಕಳೆದುಕೊಳ್ಳಕತ್ತೀವಿ ನಾವು, ಅದು ಚುನಾವಣೆ ಹೊತ್ತಿನಲ್ಲಿ. ಕನ್ಮಡಿ ಅವರ ಪದ ಬಳಕೆ ಬಿಜೆಪಿ ಅವರು ಮಾಡಿಲ್ಲ. ಮೊನ್ನೆ ತುಂಬಾ ಸೃಷ್ಟಿಕರವಾದಂತಹ ಒಂದು ಶಬ್ದನ ವೇದಿಕೆಯಲ್ಲೇ ಒಬ್ಬ ಜವಾಬ್ದಾರಿತ ಶಾಸಕರು, ನಗರ ಶಾಸಕರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಳಕೆ ಮಾಡ್ತಾರೆ. ಅದಕ್ಕೆ ಏನದು ನಿಮ್ಮ ಸಂಸ್ಕೃತಿನ ಅಥವಾ ಅದು ತಪ್ಪ ಅಥವಾ ನಿಜಾನ, ಅದು ಸರಿನಾ? ಈಗ ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತಾಡಿದ್ರು ನಾನು ಗಮನಿಸಿಲ್ಲ. ಅಕಸ್ಮಾತ್ ನೋಡಿ, ನಾ ಒಂದು ಹೇಳ್ತೀನಿ, ಇವತ್ತು ಯಾರೇ ಇರಲಿ, ಇವತ್ತು ನಾನು ಆಗಳೇನೆ ಹೇಳಿದೆ, ಇವತ್ತು ಯಾರೇ ಇರಲಿ ನಮ್ಮ ಬಾಯಿ ಮೇಲೆ ನಾವು ಹಿಡ್ತಾ ಇಟ್ಕೊಂಡೇ ಮಾತಾಡ್ಬೇಕು. ಅದು ನಮ್ಮ ಭಾರತೀಯ ಜನತಾ ಪಕ್ಷದ ಸಂಸ್ಕೃತಿ. ಅದನ್ನು ನಮ್ಮ ಹಿರಿಯರು ಕಲಿಸ್ಕೊಟ್ಟರು. ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು, LK ಅಡ್ವಾಣಿ ಅವರು, ಇವತ್ತು ಸನ್ಮಾನ್ ಮೋದಿ ಅವರು, ಇವತ್ತು ಎಷ್ಟೇ ಏನೇ ಟೀಕೆ ಮಾಡಿದ್ರು ಅವರು ಮಾರ್ಗದರ್ಶನದ ಮೇಲೆ ಹೋಗಿ ಅವರು ಯಾವ ರೀತಿ ರಿಪ್ಲೈ ಕೊಟ್ಟಾರ ಅನ್ನೋದು ನಾವೆಲ್ಲ ಗಮನಿಸಿರಿ. ಅವರನ್ನ ಆದರ್ಶವಾಗಿ ಇಟ್ಕೊಂಡು ನಾವು ಹೋಗ್ತೀವಿ. ಹಂಗೆ ಯಾರೂ ಮಾತಾಡಬಾರ್ದು. ಮಾತಾಡಿದ್ರು ಅದನ್ನ ತಪ್ಪಂತ ಹೇಳ್ಬೋದು, ಆದ್ರೆ ಅವರು ಯಾವ ಕಂಟೆಕ್ಸ್ಟ್ನಾಗ ಅವ್ರು ಮಾತಾಡ್ಯಾರ ಅನ್ನೋದು ನನಗೆ ಗೊತ್ತಿಲ್ಲ. ಮಾತಾಡಿದ ತಪ್ಪು ಅಂತೀವಿ. ಇಲ್ಲ, ಯಾವ ಕಂಟೆಕ್ಸ್ಟ್ನಾಗ ಅದು ಮಾತಾಡ್ಯಾರ, ಯಾರೇ ಇರಲಿ ಇವತ್ತು ಏನೇ ಆದರೂ ಮಾತಾಡ್ಬೇಕಾದ್ರೆ ಒಂದು ಕಂಟ್ರೋಲ್ನಾಗ ಇಟ್ಕೊಂಡು ಮಾತಾಡ್ಬೇಕು ಅನ್ನುವಂಥದ್ದು ನಮಗೆ ಹಿರಿಯರು ಹೇಳಿಕೊಟ್ಟಾರ. ಅದ್ರ ಪ್ರಕಾರ ನಾವು ಇವತ್ತು ನಾವು ಹಂಗಾರೆ ಆ ರೀತಿ ನಾವು ಹೆಜ್ಜೆ ಇಟ್ಕೊಂಡು ಹೊಂಟಿವಿ. ಸದನದಾಗಿ ಮಾತಾಡ್ತಾರ, ಅದನ್ನ ಖಂಡಿಸಿದ್ರು. ಅದನ್ನ ಯಾವ ರೀತಿ ನಿಮ್ಮ ವಿಚಾರ, ಪಕ್ಷದ ಸಂಸ್ಕೃತಿ ಇಲ್ಲ, ಒಂದು ಕಂಟೆಕ್ಸ್ಟ್ನಾಗ ಏನಾದರೂ ಮಾತಾಡಿದ್ರೆ ಬೇರೆ, ವೈಯಕ್ತಿಕವಾಗಿ ಟೀಕೆ ಟಿಪ್ಪಣಿ ಮಾಡೋದು ಯಾವ್ದಾದ್ರು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಅದು ದೇಶದ್ರೋಹಿಗಳಿಗೆ ಮಾತಾಡ್ಯಾರ ಸರ್. ದೇಶದ್ರೋಹ ಕಂಟೆಕ್ಸ್ಟ್ನಾಗ ಮಾತಾಡಿರ್ತಾರ. ಆ ಭಾಷೆ ಉತ್ತರ ಕೊಡ್ಬೇಕಲ್ರಿ. ದೇಶದ್ರೋಹಿಗಳು ಆ ಭಾಷೆ ಬಳಕೆ ಮಾಡಬೇಕು. ಮತ್ತೆ ಅಲ್ರಿ, ಸ್ಪೀಕರ್ ಒಪ್ಕೊಂಡಲ್ರಿ ಇವ್ರಿಗೆ ಯತ್ನಾಳರು ಮಾತಾಡಿದ್ರೆ ಅವ್ರು ಹೇಳಿದ್ಮೇಲೆ ಆ ಭಾಷೆ ನಾವು ಕೂಡ ಬಳಕೆ ಮಾಡುವಂಗಿಲ್ಲ, ಯಾರು ಬಳಕೆ ಮಾಡುವಂಗಿಲ್ಲ. ಇಲ್ಲ, ಈಗ ಯಾವ ಕಂಟೆಕ್ಸ್ಟ್, ಈಗ ಇನ್ನೊಂದು ಏನಾಗ್ತದ ಒಮ್ಮೊಮ್ಮೆ ಆ ಈಗ ನಿಜ ಇತ್ತು, ದೇಶದ್ರೋಹದ ವಿಷಯ ಇತ್ತು, ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥ ವಿಷಯ ಇತ್ತು ಅಂದ್ರೆ ಮನುಷ್ಯನ ನೋವು ಆಕೈತಿ. ಆ ಒಂದು ಸ್ಪಾಟ್ನಾಗ ಮನುಷ್ಯ ಕಂಟ್ರೋಲ್ ಆಗಿಲ್ಲ, ಅಂಥವ್ರದ್ದು ಮಾತಾಡಿದ್ರೆ ಬೇರೆ. ಅದಕ್ಕೆ ಹೇಳಿದೆ ನಾ, ಯಾವ ಕಂಟೆಕ್ಸ್ನಾಗ ಮಾತಾಡಿರ್ತಾರೆ ಅನ್ನೋದು ಇಂಪಾರ್ಟೆಂಟ್. ಆದ್ರೆ ಸುಮ್ಮನೆ ಒಬ್ಬ ಜಗತ್ತಿನ ಶ್ರೇಷ್ಠ ನಾಯಕ ಅನ್ನುವಂಥವ್ರ ಮೋದಿಗೆ ಇವ್ರು ಅಗದಿ ಕೀಳವಾಗಿ ಎಲ್ಲರೂ ಮಾತಾಡ್ಕೊತ ಹೊಂಟ್ರ ಅದು ಸರಿಯಲ್ಲ ಅನ್ನುವಂಥದ್ದು ನಮ್ಗೆ. ಶಿವಾಜಿ ಜಯಂತಿ ದಿವಸ ಇಲ್ಲೇ ಮಾತಾಡ್ತಾರೆ ಸರ್, ಇಡೀ ಜಗತ್ತಿಗೆ ಗೊತ್ತಾಗಿದೆ. ಅದನ್ನ ಖಂಡಿಸೋರು ಯಾರು ನಿಮ್ಮ ಬಿಜೆಪಿ ಯಾರು ಖಂಡಿಸಿದ್ದೀರಿ? ಆ ಶಬ್ದ ಬಳಕೆ ಸರಿನಾ? ಅದು
ಅದೇ ಹೇಳಿದ್ನಲ್ರಿ, ಯಾವುದೇ ಆದ್ರೂ ಒಂದು ಇತಿಮಿತಿಯಲ್ಲಿ ಮಾತಾಡ್ಬೇಕು, ಇದನ್ನ ನಾವು ಒಪ್ತೀನಿ ಅಷ್ಟೇ. ಆಮೇಲೆ ಚುನಾವಣಾ ಬಾಂಡ್ ಬಗ್ಗೆ ಮಾತಾಡಿದ್ವಿ. ಹೌದು. ಚುನಾವಣಾ ಬಾಂಡ್ ಯಾರು ಬಿಜೆಪಿ ಸಂಗ್ರಹಿಸಿದ್ದಾರೆ, ಕಾಂಗ್ರೆಸ್ ಅಥವಾ ಯಾವ TMC ಎಲ್ಲರೂ ಇದ್ದಾರೆ ಇದ್ರಲ್ಲಿ, ಹೌದು. ಹೌದಲ್ಲ? ಹ್ಮ್. ಅದ್ರಲ್ಲಿ ಹೈಯೆಸ್ಟ್ ಆಡಳಿತ ಪಕ್ಷ ಹೌದು. BJP ಬಂದಿದೆ. ಎಲ್ಲಾ ಪಕ್ಷಗಳಿಗೂ ಯಾವ ರೀತಿ ಬಂದಿದೆ ಅನ್ನೋದು ತನಗೆ ಗೊತ್ತಾಗಿದೆ. ಬಿಜೆಪಿ ಯಾವ ರೀತಿ ಬಂದಿದೆ, ಕಾಂಗ್ರೆಸ್ TMC ಬಂದಿದೆ. ನಿಮ್ಮ ಪಾರ್ಟಿ ಬಹುತೇಕವಾಗಿ IT ಇವುಗಳನ್ನ ಹೆದರಿಸಿ ಅವುಗಳಿಂದ ಪೇಮೆಂಟ್ ಮಾಡ್ಕೊಂಡಿದೆ. ಇದು ಭ್ರಷ್ಟಾಚಾರ ಸರ್ ಇಲ್ಲ ಸರ್, ಹಂಗಿಲ್ಲ. ಇದೇ ಅಪಪ್ರಚಾರ ಕಾಂಗ್ರೆಸ್ನವ್ರು ಮಾಡ್ತಾ ಇರೋದು, ವಿರೋಧ ಪಕ್ಷದವರು ಇಂಡಿ ಕೂಡದವ್ರು ಮಾಡ್ತಾ ಇರೋದು. ಏನಾಗಿದೆ ಅಂದ್ರೆ ಒಂದ್ ನಿಮಿಷ ಕೇಳ್ರಿ, ಎಲೆಕ್ಟ್ರಾಲ್ ಬಾಂಡ್ ತಗೊಂಡ ಮೇಲೂ ಕೂಡ ರೇಡ್ ಆಗಿದ್ದ ಉದಾಹರಣೆಗಳು ಸಾಕಷ್ಟಿವೆ. ಎಲೆಕ್ಟ್ರಾಲ್ ಬಾಂಡ್ ತಗೊಂಡಾದ್ಮೇಲೆ ಅಷ್ಟು ಮೇಲೆ ಮತ್ತೆ ಅವು ಪೇಮೆಂಟ್ ಜಾಸ್ತಿ ಮಾಡಿದ್ದಾರೆ, ಮತ್ತೆ ಬಂದಾಗಿದೆ. ಅದನ್ನ ಹೇಳಕ್ ಆಗ್ತದೆ ಸರ್. ಇವತ್ತು ಏನಾಕೈತಿ, ಇಡಿ ಅವರು ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಷನ್. ಇವತ್ತು ಅವ್ರು ಎಲೆಕ್ಟ್ರಾಲ್ ಬಾಂಡ್ ಕೊಟ್ಟಾರ ಅಂತ ಹೇಳಿ ಅದನ್ನ ನಿಲ್ಲಿಸಬೇಕು ಅಂತ ಹೇಳಿ ನಾವು ಪಕ್ಷದವ್ರು ಹೇಳಿದ್ರೆ ಅದು ತಪ್ಪು. ನಾವು ಎದ್ರಾಗ ಇಂಟರ್ಫಿಯರೆನ್ಸ್ ಆಗಿಲ್ಲ ನಾವು. ಅವ್ರು ಎಲೆಕ್ಟ್ರಾಲ್ ಬಾಂಡ್ ಕೊಟ್ಟು ಅವ್ರು ಕೊಟ್ಟರೆ ಸರ್, ಎಲೆಕ್ಟ್ರಾಲ್ ಬಾಂಡ್ ಅಂದ್ರೆ ಈಗ ಎಲ್ಲಾ ಕಂಪನಿಯವರು ಇಂಡಿವಿಜುವಲ್ಸ್ ಕೊಟ್ಟರು. ಅಲ್ಲ ಸರ್, ಕೊಡ್ತಾರೆ. ಯಾವ ಕಾರಣಕ್ಕಾಗಿ ಕೊಟ್ಟಾರೆ? ಆಡಳಿತ ಪಕ್ಷಕ್ಕೆ ಅಷ್ಟೇ. ಆಡಳಿತ ಪಕ್ಷಕ್ಕಂತಲ್ರಿ, ಎಲ್ಲಾ ಪಕ್ಷಕ್ಕೆ ಕೊಟ್ರ. ಎಲೆಕ್ಟ್ರೋ ನಮ್ಮ 303 MP, ನಾವು 303 MP ನಾವು ಡಿವೈಡ್ ಮಾಡಿದಾಗ, ನಾವು ಲೆಕ್ಕ ಹಾಕಿದಾಗ ವಿರೋಧ ಪಕ್ಷದವ್ರಕ್ಕಿಂತ ಕಡಿಮೆ ಬರ್ತೀವಿ ನಾವು. ಭ್ರಷ್ಟಾಚಾರಕ್ಕೆ ರಸೀದಿಲ್ಲ. ಇಲ್ಲ ಸರ್, ಅದು ಕಾಂಗ್ರೆಸ್ದವರು ಅದೊಂದು ಮಾತಾಡಕ್ ಅದೊಂದು ಮಾತ ಅಷ್ಟೇ. ನಾವು ಎಂದು ಇದು ಮಾಡಿದ್ರು ಸುಪ್ರೀಂ ಕೋರ್ಟ್. ಇದು ಎಲೆಕ್ಟ್ರಾಲ್ ಬಾಂಡ್ ಅಸಂವಿಧಾನಿಕ ಐತಿ ಅಂತ ಹೇಳಿದ್ ಸರ್. ಸುಪ್ರೀಂ ಕೋರ್ಟ್ ಹೇಳಿದ್ರಿ ಇದೊಂದು ಎಲೆಕ್ಟ್ರಾಲ್ ಬಾಂಡ್ ಅಸಂವಿಧಾನಿಕವಾಗಿದೆ ಅಂತ. ಅಸಂವಿಧಾನಿಕವಾಗಿರೋದು ಬಹಿರಂಗ ಮಾಡ್ರಿ ಅಂತ ಅವ್ರು ಹೇಳಿ ಬಹಿರಂಗ ಮಾಡ್ಸಕ್ ಹಚ್ಚಾರ ಹೊರತು ಏನಂದ್ರೆ ಯಾವ್ದಾದ್ರು ಆಕ್ಟ್ ಐತಿ ಪಾರ್ಲಿಮೆಂಟ್ ಮ್ಯಾಗ ನಾವು ಲೋಕಸಭಾ ರಾಜ್ಯಸಭೆದಾಗ ನಾವು ಪಾಸ್ ಮಾಡ್ಕೊಂಡ್ರೆ ನಾವು ಇವತ್ತು ಅದು ಒಂದು ವ್ಯವಸ್ಥೆ ತಂದಿರ್ತೀವಿ. ನಾ ಆಗ್ಲೇ ಹೇಳಿದೆ, ಇವತ್ತು ಅತಿ ಮುಂದುವರೆದ ಪ್ರಜಾಪ್ರಭುತ್ವ ದೇಶ ನಾವು ನೋಡಿದಾಗ ಫಂಡ್ ರೇಸಿಂಗ್ ಇವೆಂಟ್ ಅಂತ ಹೇಳಿ ಮಾಡ್ತಾರೆ, ದೊಡ್ಡ ಇವೆಂಟ್ಗಳನ್ನ ಮಾಡ್ತಾರೆ. ಆ ಒಂದು ದೃಷ್ಟಿಯಲ್ಲಿ ಬ್ಲ್ಯಾಕ್ ಮನಿ ಚುನಾವಣೆ ಪಕ್ಷಕ್ಕೆ ಬರಬಾರದು, ಎಲ್ಲಾನು ಟ್ರಾನ್ಸ್ಪರೆಂಟ್ ಆಗಿರ್ಬೇಕು. ಅವರು ಯಾರೇ ಕೊಟ್ಟರು ಅವ್ರ ಬ್ಯಾಲೆನ್ಸ್ ಶೀಟ್ನಾಗ ಅವ್ರು ಬರಬೇಕು ಅನ್ನುವಂತ ದೃಷ್ಟಿಯಿಂದ ಅದನ್ನೇ ಮರೆ ಮಾಚಿ ಯಾವುದೇ ಮಾಹಿತಿ ಕೇಳಂಗಿಲ್ಲ. ಅದನ್ನ ಚುನಾವಣಾ ಬಾಂಡ್ ಎಷ್ಟು ಹಣ ಬಂದಿದೆ ಅಂತ ಹೇಳಿ ಮುಂದಿನ ದಿನಮಾನಗಳಲ್ಲಿ ಅಲ್ಲ ಬಹಿರಂಗ ಮಾಡಂಗಿಲ್ಲ ಅಂತ ಹೇಳಿ ಕಾನೂನು ತಂದಿದೆ. ಅದು ಮಾತ್ರ ಭ್ರಷ್ಟಾಚಾರಕ್ಕೆ ವೇದಿಕೆ ಆಗಬಾರ್ದು ಸರ್. ಇದು ಸ್ಟೆಪ್ ಬೈ ಸ್ಟೆಪ್ ಈಗ ಹೆಂಗದ್ರಿ, ಬ್ಲ್ಯಾಕ್ ಮನಿ ಸ್ಟಾಪ್ ಮಾಡಕ ಒಂದು ಸ್ಟಾರ್ಟ್ ಆಯ್ತು. ಈಗ ಎಲೆಕ್ಟ್ರಲ್ ಬಾಂಡ್ ಮುಖಾಂತರ ಇವತ್ತು ನಾವು ಅವ್ರ ಬ್ಯಾಲೆನ್ಸ್ ಶೀಟ್ ನ್ಯಾಗ ನಮೂದಾಗುವಂಗ ದುಡ್ಡು ಬರುವಂತ ನೆಕ್ಸ್ಟ್ ಮುಂದಿನ ದಿನಮಾನಗಳಲ್ಲಿ ಅದು ಆಗ್ಬೋದು. ಇವತ್ತು ಯಾವುದೇ ನಾವು ಮಾಡಿದ್ರು ಕೂಡ ಎಲ್ಲಾ ಪಾರ್ಟಿಯವರು ಕೂಡ ನಿರ್ಣಯ ಆಗಿದ್ದೆ, ಯುನಾನಿಮಸ್ ಆಗಿ ಡಿಸಿಷನ್ ಮಾಡಿಲ್ಲ ಭಾರತೀಯ ಜನತಾ ಪಾರ್ಟಿ. ಅದಕ್ಕೆ ಬಂದಿರೋ ಹಣ ಬಂದಿರೋ ಮಾರ್ಗದ ಬಗ್ಗೆನೇ ದೊಡ್ಡ ಅನುಮಾನ. ಅದೇ ಸುಪ್ರೀಂ ಕೋರ್ಟ್ ಇದು ಮಾಡಿದೆ. ಅದಕ್ಕೆ ಸರ್ ಅದು ಓಪನ್ ಆಗಿದೆ ಈಗ. ಅದು SBI ದವ್ರು ಎಲ್ಲ ಓಪನ್ ಮಾಡ್ಬಿಟ್ರು, ಎಲ್ಲರಿಗೂ ಗೊತ್ತಾಗ್ಬಿಟ್ಟಿತ್ತು. ಇವಾಗ TMC ಅವ್ರದ್ದು ಏನ್ ಪರಿಸ್ಥಿತಿ ಅದ, ಕಾಂಗ್ರೆಸ್ನವ್ರದ್ದು ಏನದ, BRS ನವ್ರದ್ದು ಏನದ, ಯಾರ್ದು ಎಷ್ಟು ಬಂದದ ಅನ್ನೋದು ಎಲ್ಲ ಇಲ್ಲ ಅವ್ರು ಕೊಡ್ಲಿ, ಆದ್ರೆ ನಾವ್ ಅದ್ರಾಗ ಏನು ಹಸ್ತಕ್ಷೇಪ ಇಲ್ಲ. ಎಲೆಕ್ಟ್ರಲ್ ಬಾಂಡ್ ಕೊಟ್ಟ ಮೇಲೂ ಇಡೀ ರೇಡ್ ಆಗಿದ್ದ ಉದಾಹರಣೆಗಳು ಸಾಕಷ್ಟಿಲ್ಲ. ಅರವಿಂದ್ ಕೇಜ್ರಿವಾಲ್ಗೆ ಅವ್ರು ಆಲ್ರೆಡಿ ಯಾರ ಆಲ್ರೆಡಿ ಕೋರ್ಟ್ ನಲ್ಲಿ ಹೇಳಿದ್ರು ನಾನು ಅರವಿಂದ್ ಕೇಜ್ರಿವಾಲ್ಗೆ ಪರಿಚಯ ಇಲ್ಲ ಅಂತ. ಇವಾಗ ಕೇಜ್ರಿವಾಲ್ ಅವ್ರ ವಿಷಯ ಹೇಳ್ತೀನಿ ನಿಮ್ಗೆ. ಇವತ್ತು 9 ಸಲ ಸಮನ್ಸ್ ಕೊಟ್ರು, ಅವ್ರಿಗೆ ಅಷ್ಟೆಲ್ಲ ಇತ್ತು ಅಂತಂದ್ರೆ ಸಮರ್ಪಕವಾಗಿ ಉತ್ತರ ಕೊಟ್ಟರೆ ಪ್ರಶ್ನೆನೇ ಬರ್ತಿದ್ರಲ್ಲ. ಈಗ ಒಬ್ಬ ಜವಾಬ್ದಾರಿತ ಸ್ಥಾನದಾಗಿದ್ದವರು, ಮುಖ್ಯಮಂತ್ರಿ ಇದ್ದವರು ಸಮನ್ಸಿಗೆ ನೀವು ರಿಪ್ಲೈ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಯಾವುದೇ ಇನ್ಸ್ಟಿಟ್ಯೂಷನ್, ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಷನ್, ಅದಕ್ಕೆ ಏನ್ ಬೆಲೆ ಉಳಿತದೆ? ಇವತ್ತೊಬ್ಬರ ಮೇಲೆ ನಾವು ಕೋರ್ಟ್ ಅದೊಂದು ನೋಟಿಸ್ ಕೊಡ್ತೀವಿ, ನಾ ಅದಕ್ಕೆ ಏನೂ ಉತ್ತರನೇ ಕೊಡ್ಲಿಲ್ಲ ಅಂದ್ರೆ ಅರೆಸ್ಟ್ ವಾರೆಂಟ್ ಹಾಕೈತಿ, ಒಂದು ಕಾನೂನು ಕ್ರಮ ತಗೋಬೇಕಾಗ್ತೈತಿ. ಅದು ಏನು ಮಾಡಕ ಬರ. ಇವ್ರು ನಿಜವಾಗ್ಲೂ ಇತ್ತು, ಒಂದು ಸತ್ಯ ಇತ್ತು ಅಂದ್ರೆ ಸತ್ಯ ಹೇಳಲಿಲ್ಲ, ಅದಕ್ಕೇನು. ಆದ್ರೆ ಇವತ್ತು ನಿಮಗೆ ಇನ್ನೊಂದು ಇವತ್ತು ಇದನ್ನ ಹಗರಣ ತಂದವರೇ ಕಾಂಗ್ರೆಸ್ನವರು. ಲಿಕರ್ ಗೇಟ್ ಸ್ಕ್ಯಾಮ್ ಅನ್ನು ಹೊರಗೆ ತಂದವರು ಅಜಯ್ ಮಾಕೆನ್ನವರು. ಮುಂದ ಅದು ನಾವು ಅದ್ರ ಮೇಲೆ ಅಧಿಕಾರಿಗಳು ಆಕ್ಷನ್ ತಗೊಂಡ ಮೇಲೆ ಏನಾಯ್ತು ಗೊತ್ತಂದ್ರಿ, ಅಜಯ್ ಮಾಕೆನ್ನವರು ಮತ್ತೊಂದು ಪತ್ರಿಕಾಗೋಷ್ಠಿ ಮಾಡಿ ಏನ್ ಹೇಳಿದ್ರು, ಇವತ್ತೆ 100ಕ್ಕೆ 100ರಷ್ಟು ಕೇಜ್ರಿವಾಲ್ ಅವರು ಅದರಲ್ಲಿ ಇನ್ವಾಲ್ವ್ ಅದಾರ ಅಂತ ಹೇಳಿದ್ರು. ಈಗ ಮತ್ತೆ ಇಂಡಿ ಕೂಟ ಆದ್ಮೇಲೆ ಒಂದು ಉಲ್ಟಾ ಹೊಡಿತಾರೆ.
ಇದು ಆ ಸಮಯ ಅಲ್ಲ, ಇದು ಸಮಯ ಬೇರೆ ಐತಿ, ಈಗ ಮಾಡಬಾರ್ದು ಅಂತ. ಕಾನೂನು ದೃಷ್ಟಿಯಿಂದ ನೋಡ್ರಿ ಎಲ್ಲರೂ ಒಂದೇ. ಇವತ್ತು ಮುಖ್ಯಮಂತ್ರಿನೂ ಒಂದೇ, ಸಾಮಾನ್ಯ ಪ್ರಜೆನೂ ಒಂದೇ. ತಪ್ಪು ಮಾಡಿದ್ರೆ ತಪ್ಪೇ. ಸಮನ್ಸಿಗೂ ರಿಪ್ಲೈ ಕೊಟ್ಟಿದ್ರು ಅಂದ್ರೆ ಈ ಸಮಸ್ಯೆನೇ ಬರ್ತಿಲ್ಲ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.